ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರಿವ್ಯೂ ರೂಮ್ ರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ವಿಡಿಯೋ ಏನೈತೆ ಅಂದ್ರೆ ಸ್ನೇಹಿತರೆ, ಈಗ ತಾನೇ ನಾನು ಅರವಿಂದ್ ಆರಾಮ್ ಸ್ವಾಮಿ ಸಿನಿಮಾ ನೋಡ್ಕೊಂಡು ಬಂದೆ. ಅದ್ರ ಬಗ್ಗೆ ನಾನು ಮಾತಾಡಬೇಕು. ನನ್ನ ಟ್ರೈಲರ್ ರಿವ್ಯೂನಲ್ಲಿ ಹೇಳ್ದಂಗೆ ಡೈರೆಕ್ಟರ್ ಇದರಲ್ಲಿ ಸಕ್ಸಸ್ ಆಗಿದಾರ ಫೇಲ್ಯೂರ್ ಆಗಿದಾರ ಅನ್ನೋದೇ ನನ್ನ ದೊಡ್ಡ ಒಂದು ಪ್ರಶ್ನೆ ಆಗಿತ್ತು ಟ್ರೈಲರ್ ಅಲ್ಲಿ ನಾವು ಮಾತಾಡ್ಕೊಂಡಾಗ ಸ್ನೇಹಿತರೆ. ಅದೇ ರೀತಿ ಇವಾಗ ಚಿತ್ರ ನೋಡ್ಕೊಂಡ್ ಬಂದಿದ್ದೀನಿ. ಡೈರೆಕ್ಟರ್ ಮಾಡಿರೋ ಪ್ಲಸ್ಗಳೇನು ಮೈನಸ್ಗಳೇನು, ಅನೀಶ್ ಅವರು ಯಾವ ರೀತಿ ಆಕ್ಟ್ ಮಾಡಿದ್ರು ನಾವು ಮಾತಾಡ್ಕೊಳ್ಳೋಣ. ಮೊದಲಿಗೆ ಬಂದ್ರೆ ಸ್ಟೋರಿ ಅಂತ ಬಂದ್ರೆ ಅದ್ರಲ್ಲಿ ಟ್ರೈಲರ್ ಅಲ್ಲಿ ಇರೋದೆ ಏನೋ ಒಂದು ಮಿಡಿಲ್ ಕ್ಲಾಸ್ ಹುಡುಗ ಆರಾಮಾಗಿ ಇರ್ತಾನೆ, ಒಂದು ಶೋಕಿ ಮಾಡ್ಕೊಂಡು ಇರ್ತಾನೆ, ಒಂದು ಹುಡುಗಿನ ಲವ್ ಮಾಡ್ಕೊಂಡು ಇರ್ತಾನೆ. ಅವನ ಜೀವನದಲ್ಲಿ ಯಾವ ರೀತಿ ಒಂದು ಸಡನ್ ಆಗಿ ಅವನಿಗೆ ಗೊತ್ತಿಲ್ಲದೆ ಹೇಗ್ ಮದುವೆ ಆಯ್ತು, ಅದು ಯಾಕೆ ಮದುವೆ ಆಯ್ತು ಅಂತ ಹಿಂಗ್ ತಿಳ್ಕಂತಾನೆ. ಅದಾದ್ಮೇಲೆ ತಾನು ಲವ್ ಮಾಡಿದಂತ ಹುಡುಗಿಗೆ ಯಾವ ರೀತಿ ಅದನ್ನ ತಿಳಿಸ್ತಾನೆ, ಏನು ಅದರಿಂದ ಯಾವ ರೀತಿ ಆಚೆ ಬರ್ತಾನೆ, ಕೊನೆಗೆ ಏನಾಗುತ್ತೆ, ಇದೆ ಸ್ನೇಹಿತರೆ ಸ್ಟೋರಿ ಅಂತ ಬಂದ್ರೆ ಇದೆ. ನಾನು ಇದಕ್ ಮುಂಚೆ ಮಾತಾಡ್ದಂಗೆ ಅಭಿಷೇಕ್ ಶೆಟ್ಟಿ ಅವರು ಯಾವ ರೀತಿ ಡೈರೆಕ್ಷನ್ ಮಾಡ್ತಾರೆ, ಕತೆ ಯಾವ ರೀತಿ ಇದ್ ಮಾಡ್ತಾರೆ ಅಂತ ನನಗೆ ತುಂಬಾ ಡೌಟ್ ಇತ್ತು. ಮೊದಲಿಗೆ ಅವ್ರು ಮಾಡಿರೋಂತ ಪ್ಲಸ್ಗಳು ಮಾತಾಡ್ಕೊಳ್ಳೋಣ. ಪ್ಲಸ್ ಅಂತ ಬಂದ್ರೆ ಕತೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಅದ್ಭುತವಾಗಿ ಒಂದು ಎಮೋಷನಲ್ ಟ್ರೀಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಏನೋ ಒಂದು ಫ್ಯಾಮಿಲಿ ಹೋಗಿ ಮಕ್ಕಳ ಜೊತೆ ಕೂತ್ಕೊಂಡು ನೋಡ್ಬೋದು. ಯಾಕಂದ್ರೆ ಫಸ್ಟ್ ಆಫ್ ಇಡೀ ಆದ್ಯಂತ ನೋಡ್ಕೊಂಡ್ರೆ ಒಂದು ಕಾಮಿಡಿ ಕ್ರಿಯೇಟ್ ಆಗಿರುತ್ತೆ. ಯಾವ ರೀತಿ ಅಂದ್ರೆ ಗೌರವ್ ಶೆಟ್ಟಿ ಅವರು ಆಗಿರ್ಬೋದು, ಗೌರವ್ ಶೆಟ್ಟಿ, ಆಮೇಲೆ ಅವರು RJ ವಿಕ್ಕಿ ಅವರು ಕೂಡ ಒಳ್ಳೆ ಕಾಮಿಡಿ ಕ್ರಿಯೇಟ್ ಆಗಿರುತ್ತೆ. ಅನೀಶ್ ಅವ್ರ ಮುಖಾಂತರ ಕೂಡ ಒಳ್ಳೆ ಕಾಮಿಡಿ ಕ್ರಿಯೇಟ್ ಮಾಡ್ತಾರೆ ಫಸ್ಟ್ ಹಾಫ್ ಅಲ್ಲಿ. ಆಮೇಲೆ ಇಂಟರ್ವ್ಯೂಲ್ಗೆ ಒಂದು ಟ್ವಿಸ್ಟ್ ಇರುತ್ತೆ. ಸಡನ್ ಆಗಿ ಯಾವ ರೀತಿ ಸಡನ್ ಆಗಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಮದುವೆ ಆಗಿರುತ್ತೆ ಹೀರೋಗೆ, ತನಗೆ ಗೊತ್ತಿಲ್ದಿರ ಇದು ಟ್ವಿಸ್ಟ್ ಕೊಟ್ಟು ಫಸ್ಟ್ ಹಾಫ್ ಒಂದು ಎಂಟರ್ಟೈನ್ಮೆಂಟಿಂಗ್ ಆಗಿ ಇದ್ ಮಾಡ್ಕೊಂಡು ನಮಗೆ ಇಂಟರ್ವ್ಯೂಲ್ ಬ್ಯಾಂಕ್ ಕೊಡ್ತಾರೆ. ಇಂಟರ್ವ್ಯೂಲ್ ಇಂದ ಸ್ಟೋರಿ ಒಳಗಡೆ ಎಂಟ್ರಿ ಆಗಿ ಅಲ್ಲಿಂದ ಒಂದು ಎಮೋಷನಲ್ ಜರ್ನಿ ನಡೆಯುತ್ತೆ. ಆ ಎಮೋಷನಲ್ ಜರ್ನಿನಲ್ಲಿ ಕೂಡ ಒಳ್ಳೊಳ್ಳೆ ಸನ್ನಿವೇಶಗಳು, ಒಳ್ಳೊಳ್ಳೆ ಇದು ಅಂತಂದ್ರೆ ಸೀನ್ಸು, ಡೈಲಾಗ್ಸು ತುಂಬಾ ಒಂದು ಫ್ಯಾಮಿಲಿಗೆ ಮನ್ಸಿಗೆ ತಲುಪುತ್ತೆ ಖಂಡಿತವಾಗ್ಲು. ಅಂತ ಒಂದು ಡೈಲಾಗ್ಗಳು ಬರ್ಕೊಂಡಿದ್ದಾರೆ. ಕಾಮಿಡಿನೂ ಅಷ್ಟೇ ತುಂಬಾ ಜನರೇಟ್ ಆಗಿದೆ. ಗೌರವ್ ಶೆಟ್ಟಿ ಅವ್ರಿಗೆ ಒಳ್ಳೆ ಮಾರ್ಕ್ಸ್ ಬೀಳುತ್ತೆ, ಅದ್ರಲ್ಲಿ ಏನು ತೊಂದರೆ ಇಲ್ಲ. ಒಂದೇ ಒಂದು ಡೈಲಾಗ್ ಮುಖಾಂತರ ಇಡೀ ಸಿನಿಮಾ ನಗಿಸ್ತಾರೆ. ಲೇಡೀಸ್ ಹತ್ರ ಹೋಗ್ಬಿಟ್ಟು ಕರೆದ್ರೆ ಬರ್ತೀರಾ ಅಂತ ಒಂದು ಪದ ಬಳಸ್ಕೊಂಡು ಇಡೀ ಸಿನಿಮಾ ನಗಿಸ್ತಾ ಇರ್ತಾರೆ. ಅದೇ ರೀತಿ ಫ್ರೆಂಡ್ಸ್ ಜೊತೆ ಯಾವ ರೀತಿ ಅವರು ಬಾಂಡಿಂಗ್ ಇರುತ್ತೆ, ಅಲ್ಲಿ ಯಾವ ರೀತಿ ಫನ್ ಕ್ರಿಯೇಟ್ ಆಗುತ್ತೆ, ಇದೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. RJ ವಿಕ್ಕಿ ಅವ್ರ ಜೊತೆಯಲ್ಲಿ ಕೂಡ ಅವ್ರದ್ದು ಒಂದು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಆಮೇಲೆ ಡೈರೆಕ್ಟರ್ ಯಾವುದೇ ಒಂದು ಕ್ಯಾರೆಕ್ಟರ್ನ ಫ್ರೀಯಾಗಿ ಬಿಡ್ಲಿಲ್ಲ. ಪ್ರತಿ ಒಂದು ಕ್ಯಾರೆಕ್ಟರ್ಗೂ ಎಂಡಿಂಗ್ ಅನ್ನೋದು ಕೊಟ್ಟಿದ್ದಾರೆ. ಯಾವ ಒಂದು ಕ್ಯಾರೆಕ್ಟರ್ ಕೂಡ ಎಲ್ಲೂ ವೇಸ್ಟ್ ಈ ಕ್ಯಾರೆಕ್ಟರ್ ಏನಕ್ಕೆ ಬಂತು ಅಂತ ನಮ್ಗೆ ಅನ್ಸಲ್ಲ. ಅದ್ರಲ್ಲಿ ಟ್ರೈಲರ್ ಅಲ್ಲಿ ನೀವು ಗಮನಿಸಿದ್ರೆ ಒಂದು ಛೋಟಾ ವ್ಯಕ್ತಿ ಇರ್ತಾರೆ, ಸ್ಮಾಲ್ ಪರ್ಸನಾಲಿಟಿ, ಅವ್ರಿಗೂ ಕೂಡ ಒಂದು ಎಂಡಿಂಗ್ ಕೊಡ್ತಾನೆ. ಅವ್ರದ್ದು ಒಂದು ಫುಲ್ ಕಾಮಿಡಿ ಜನರೇಟ್ ಆಗುತ್ತೆ. ಆ ವ್ಯಕ್ತಿ ಬಂದಾಗೆಲ್ಲ ನಾವು ನಗಿತೀವಿ. ಆ ತರ ಒಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಇದಿಲ್ಲ. ಆಲ್ರೆಡಿ 2 ಹಾಡುಗಳು ಹಿಟ್ ಆಗಿದೆ, ಫಸ್ಟ್ ಹಾಫ್ ಅಲ್ಲೇ ಬರುತ್ತೆ. ಅವು ತುಂಬಾ ಚೆನ್ನಾಗಿದೆ. ಆಮೇಲೆ ಹೀರೋಯಿನ್ ಆಗಿ ಮಾಡಿರೋ 2ನೇ ಹೀರೋಯಿನ್ ಹುಡುಗಿ ಹೆಸರು ನನಗೆ ನೆನಪು ಬರ್ತಾ ಇಲ್ಲ. ಮಿಲನ ನಾಗರಾಜ್ ಅವರು ಒಂದು ಇದ್ರಲ್ಲಿ ಇರುತ್ತೆ. ಸೆಕೆಂಡ್ ಹೀರೋಯಿನ್ ಆಗಿ ಒಬ್ರು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವಿತೌಟ್ ಡೈಲಾಗ್, ವಿತ್ ಎಕ್ಸ್ಪ್ರೆಷನ್ ಇಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಡೀ ಸಿನಿಮಾದಲ್ಲಿ ನನಗೆ ಆಕ್ಟಿಂಗ್ ಅಲ್ಲಿ ಟಾಪ್ ಅನ್ಸಿದ್ದು ಅವರೇ. ಯಾಕಂದ್ರೆ ಮಾತಾಡಿದ್ರೆ ಎಕ್ಸ್ಪ್ರೆಷನ್ಸ್ ಅಲ್ಲಿ ಒಂದು ಸೀನ್ ನ ಕನ್ವೆ ಮಾಡೋದಾಗಿರ್ಲಿ, ಅದು ತುಂಬಾ ಕಷ್ಟ. ಅದು ಅವ್ರು ಮಾಡಿದ್ದಾರೆ, ತುಂಬಾ ಚೆನ್ನಾಗಿತ್ತು ಅವ್ರದ್ದು. ಅದೇ ರೀತಿ ಮಿಲನ ನಾಗರಾಜ್ ಆಬ್ವಿಯಸ್ಲಿ ಟ್ರೈಲರ್ ಅಲ್ಲಿ ಆಗಿರ್ಬೋದು, ಇದ್ರಲ್ಲಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ. ಅನೀಶ್ ಅವರು ಇದ್ದಾರೆ ಇದ್ರಲ್ಲಿ. ಇವು ಟಾಪ್ ಅಂತ ಹೇಳಿದ್ರೆ ಇವು ಹಾಡುಗಳು ಚೆನ್ನಾಗಿದೆ. ಇದು ಆಮೇಲೆ ಮೈನಸ್ ಅಂತ ಬಂದ್ರೆ ಡೈರೆಕ್ಟರ್ ಮಾಡಿರೋ ಮೈನಸ್ ಅಲ್ಲಿ ಮೊದಲನೇದು ಆರ್ಟಿಸ್ಟ್ಗಳ ಹತ್ರ ಆಕ್ಟಿಂಗ್ ತೆಗಿಯೋದ್ರಲ್ಲಿ ವಿಫಲ ಆಗಿದ್ದಾರೆ, ಖಂಡಿತವಾಗ್ಲು ಹೇಳ್ತಾ ಇದ್ದೀನಿ. ಇದಕ್ ಮುಂಚೆ ಅನೀಶ್ ಅವ್ರು ಮಾಡಿರುವಂತ ಸಿನಿಮಾಗಳು ಫುಲ್ ಮಾಸು,
ಫೈಟಿಂಗು ಆಕ್ಷನು ಆ ಥರ ಒಂದು ಮಾಡಿದ್ರು. ಟೋಟಲ್ ಡಿಫ್ರೆಂಟ್, ಅವ್ರಿಗೆ ಆಪೋಸಿಟ್ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಅವ್ರ ಮುಖಾಂತರ ಆ ಆಕ್ಟಿಂಗ್ನ ತೆಗಿಯೋದ್ರಲ್ಲಿ ಡೈರೆಕ್ಟರ್ ವಿಫಲ ಆಗಿದ್ದಾರೆ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ವಿಫಲ ಆಗಿದ್ದಾರೆ. ಆಮೇಲೆ ಕ್ಯಾಮ್ರಾ ವರ್ಕ್ ಒಳ್ಳೊಳ್ಳೆ ಲೊಕೇಶನ್ ಕಾಣಿಸ್ತಾ ಇದೆ, ಅದನ್ನ ಅಂದವಾಗಿ ತೋರಿಸೋದ್ರಲ್ಲಿ ಕ್ಯಾಮ್ರಾಮ್ಯಾನು ತುಂಬಾ ವಿಫಲರಾಗಿದ್ದಾರೆ. ಅವರಿಂದ ಕೆಲಸ ತೆಗೆಯೋದ್ರಲ್ಲಿ ಡೈರೆಕ್ಟರ್ ವಿಫಲರಾಗಿದ್ದಾರೆ. ಆಮೇಲೆ ಅದಾದ್ಮೇಲೆ BGM ಹೇಳ್ಕೊಳ್ಳೋಷ್ಟು ಲೆವೆಲ್ ಅಲ್ಲಿ BGM ಇಲ್ಲ. ಇದು ನನಗೆ 3 ಮೈನಸ್ಸು. ಆದ್ರೆ ಫ್ಯಾಮಿಲಿ ಎಲ್ಲ ಹೋಗಿ ಎಂಟರ್ಟೈನ್ ಆಗ್ತೀರಾ ಆರಾಮಾಗಿ, ಏನ್ ತೊಂದರೆ ಇಲ್ಲ. ಫಸ್ಟ್ ಇಂದ ಲಾಸ್ಟ್ ವರೆಗೂ ನಕ್ಕೊಂಡು ಆ ಒಂದು ಎಮೋಷನಲ್ ಟ್ರೀಟ್ ಇರುತ್ತೆ, ಅದನ್ನು ಫೇಸ್ ಮಾಡ್ಕೊಂಡು ಬರ್ತೀರಾ. ಆದ್ರೆ ಎಲ್ಲೋ ಒಂದ್ ಕಡೆ ಇನ್ನೂ ಬೇಕಿತ್ತು ಏನೋ ಸಿನಿಮಾಗೆ, ಇನ್ನೂ ಒಂದು ಏನಂತೀರಾ, ಅದು ಫುಲ್ ಮೀಲ್ಸ್ ಇಲ್ಲ, ಏನೋ ಮಿಸ್ ಆಗ್ತಾ ಇದೆ ಅದರಲ್ಲಿ. ಆಕ್ಟಿಂಗ್ ಪರವಾಗಿರ್ಬೋದು, ಏನೋ ಇನ್ನೂ ಮಿಸ್ ಆಗ್ತಾ ಇದೆ. ಡೈರೆಕ್ಷನ್ ಅಲ್ಲಿ ಎಲ್ಲೋ ಸ್ವಲ್ಪ ಕಡಿಮೆ ಇದೆಯೇನೋ. ಅನೀಶ್ ಅವರು ಕೂಡ ಈ ಕ್ಯಾರೆಕ್ಟರ್ಗೆ ಅಷ್ಟೊಂದು ನ್ಯಾಯ ಮಾಡ್ಲಿಲ್ವೇನೋ ಅನ್ಸ್ಬಿಡ್ತು ನನಗೆ. ಆ ಒಂದು ಸಿಚುವೇಶನ್ ಅಲ್ಲಿ ಅನ್ಸ್ಬಿಡ್ತು. ಕನೆಕ್ಟ್ ಆಗ್ತಾರ ಇಲ್ಲ ಅಂತ ನೋಡ್ಬೇಕು, ಕಲೆಕ್ಷನ್ ಯಾವ ರೀತಿ ಬರುತ್ತೆ ಅಂತ. ಅದಾದ್ಮೇಲೆ ಸಿನಿಮಾ ರಿಲೀಸ್ ಕೂಡ ಅಷ್ಟೊಂದು ಇದಾಗ್ಲಿಲ್ಲ. ನಾನಿರೋ ಏರಿಯಾನಲ್ಲಿ ಯಾವ ಥಿಯೇಟರ್ಗೆ ಹೋಗ್ಬೇಕಂತ ಹುಡ್ಕೊಬೇಕಾಯ್ತು. ಇವತ್ತು ರಿವ್ಯೂ ಲೇಟ್ ಆಗ್ತಾ ಇರೋದು ಕೂಡ ರೀಸನ್ ಇದೆ. ಆ ತರ ಇಲ್ದಿರ ರಿಲೀಸ್ ಚೆನ್ನಾಗಿ ಮಾಡ್ಬೇಕು. ಇಷ್ಟು ಖರ್ಚು ಮಾಡಿದ್ದಾರೆ, ಪ್ರೊಡಕ್ಷನ್ ವೈಸ್ ತುಂಬಾ ಚೆನ್ನಾಗಿ ಖರ್ಚು ಮಾಡಿದ್ದಾರೆ. ಆದ್ರೆ ಆ ರಿಲೀಸಿಂಗ್ ಬೇಕಾಗಿರುವಂತ ಖರ್ಚು ಮಾಡ್ಲಿಲ್ಲ ಅಂತಂದ್ರೆ, ಇಷ್ಟು ಖರ್ಚು ಮಾಡಿ ಶ್ರೀಮುರಳಿ ಅವ್ರನ್ನ ಪ್ರೀ ರಿಲೀಸ್ ಇವೆಂಟ್ಗೆ ಕರೆಸಿ ಮಾತಾಡಿಸಿ ಇಷ್ಟೆಲ್ಲ ಮಾಡಿದ್ಮೇಲೆ ಈ ರಿಲೀಸ್ ಚೆನ್ನಾಗಾಗ್ಲಿಲ್ಲ ಅಂದ್ರೆ ಹೇಗ್ ರೀಚ್ ಆಗುತ್ತೆ? ಕಾಂಪಿಟೇಷನ್ ಇದೆ ಈ ವಾರ, ಎಷ್ಟು ಸಿನಿಮಾಗಳ ಕಾಂಪಿಟೇಷನ್ ಇದೆ ನಮ್ಗೆ. ಮೊದಲೇ ಕನ್ನಡದಿಂದ ಆಗ್ದಿರಾ ಪರಭಾಷೆ ಚಿತ್ರಗಳ ಕಾಂಪಿಟೇಷನ್ ನಮ್ಗೆ ತುಂಬಾ ಇದೆ. ಅದನ್ನ ಮೀರಿ ಥಿಯೇಟರ್ಗೆ ಜನ ಬರ್ಬೇಕು ಅಂತಂದ್ರೆ ಆ ರೀತಿ ಥಿಯೇಟರ್ಗಳು ಹಿಡಿಬೇಕು. ಮೇನ್ ಅದು ಪಬ್ಲಿಸಿಟಿಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಸ್ವಲ್ಪ ಮೈನಸ್ ಆಗಿದೆ. ಆದ್ರೆ ಒಂದು ಫ್ಯಾಮಿಲಿ ಎಲ್ಲ ಹೋಗಿ ವೀಕೆಂಡ್ ಅಲ್ಲಿ ಜಾಲಿಯಾಗಿ ನೋಡ್ಕೊಬಹುದು, ನೋಡ್ಕೊಂಡು ಹ್ಯಾಪಿಯಾಗಿ ಎಂಟರ್ಟೈನ್ ಆಗಿ ಮನೆಗೆ ಬರ್ಬೋದು. ಟಿಕೆಟ್ಗೆ ಯಾವುದೇ ಮೋಸ ಇರಲ್ಲ. ವೀಕೆಂಡ್ ಅಲ್ಲಿ ಫ್ರೀ ಆಗಿದ್ದು ಆರಾಮಾಗಿ ಓಕೆ ನಾವು ಸ್ವಲ್ಪ ಹೊತ್ತು ನಗಾಡ್ಬೇಕು ಫ್ಯಾಮಿಲಿ ಟೆನ್ಷನ್ಸ್ ಅಂತ ಅಂದ್ರೆ ಖಂಡಿತವಾಗ್ಲು ಹೋಗಿ ಚಿತ್ರ ನೋಡಿ ಬನ್ನಿ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಸ್ನೇಹಿತರೆ ದಯವಿಟ್ಟು ನನ್ನ ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ನಾನು ಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.